ತಾಳಿಕೋಟೆ ಪಟ್ಟಣದಲ್ಲಿ ಶತಮಾನಗಳ ಇತಿಹಾಸ ಹೊಂದಿರುವ ಶ್ರೀ ಖಾಸ್ಕತೇಶ್ವರ ಮಠದಲ್ಲಿ 10 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಮಹೋತ್ಸವದಲ್ಲಿ ಪ್ರತಿದಿನವೂ ಭಕ್ತರಿಗಾಗಿ ವಿಧವಿಧದ ಪ್ರಸಾದ ಸೇವೆಯ ವ್ಯವಸ್ಥೆ ಮಾಡಲಾಗಿತ್ತು. ಮಠದ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ದೂರದ ಊರುಗಳಿಂದ ಅನೇಕ ಭಕ್ತಾದಿಗಳು ಕಾಲ್ನಡಿಗೆಯ ಮೂಲಕವೇ ಆಗಮಿಸಿದ್ದರು. ಅದರಂತೆ ಬಳಗಾನೂರು ಮತ್ತು ಮಿಣಜಿಗಿ ಗ್ರಾಮದ ಭಕ್ತರು ಕಾಲ್ನಡಿಗೆಯಲ್ಲಿ ಬರುತ್ತಿದ್ದಾಗ ಜಿಲ್ಲಾ ವರದಿಗಾರರಾದ ಶ್ರೀ ಮಕಾಂದರ್ ಅವರು ಭಕ್ತರನ್ನು ಮಾತನಾಡಿಸಿದರು. ಈಗ ಅಕ್ಕೋರ ನೀವು ಯಾವ ಹಳ್ಳಿಯಿಂದ ಯಾವ ಗ್ರಾಮದಿಂದ ಹೋಗ್ಲಿಕ್ಕೆ? ನಾವು ಬಳಗಾನೂರು ಗ್ರಾಮದಿಂದ ಹೋಗ್ಲಿಕ್ಕೆ. ಈಗ ಪ್ರತಿ ವರ್ಷ ಹೋಗ್ತೀರಿ? ಪ್ರತಿ ವರ್ಷ ಹೋಗ್ತೀವಿ. ಪ್ರತಿ ವರ್ಷ ಏನದ ಕಾಲ್ನಡಿಗೆಲಿಂದ ಹೋಗ್ತೀರಿ? ಕಾಲ್ನಡಿಗೆಲಿಂದ ಹೋಗ್ತೀವಿ. ಎಷ್ಟು ವರ್ಷದಿಂದ ಹೋಗ್ಲಿಕ್ಕೆ? ಈಗ ಸುಮಾರು 5-6 ವರ್ಷಲಿಂದ ಹೋಗ್ಲಾಕತ್ತೀವಿ. 5-6 ವರ್ಷದಿಂದ ಹೋಗ್ಲಿಕ್ಕೆ. ಯಾವ ಕಾರಣಕ್ಕಾಗಿ ಹೋಗಕತ್ತೀರಿ? ನಮ್ಗ ಏನು ದೇವ್ರ ಮ್ಯಾಗ ಭಕ್ತಿ ಇಟ್ಟು ಮಕ್ಕಳದ ಏನ್ ಚಲೋ ಅಲ್ಲಿ ಅಂತ ಹೇಳಿ ಹೋಗ್ಲಾಕತ್ತೀವ್ರಿ. ಅಲ್ಲ, ಇಷ್ಟು ವರ್ಷದಿಂದ ಹೋಗ್ಲಿಕ್ಕೆ ನೀವು ಏನ್ ಬೇಡ್ಕೊಂಡ್ರಿ, ನೀವು ಏನೇನ್ ಇದು ಮಾಡ್ರಿ, ಅದೆಲ್ಲ ಆಗಿದ್ರಿ? ಆಗೇತ್ರಿ, ಚಲೋ ಆಗೇತಿ ಅಂತ ಹೊಂಟಿವ್ರಿ. ಒಳ್ಳೇದಾಗ್ಯದ. ಒಳ್ಳೇದಾಗೇತ್ರಿ. ಹ್ಞೂನ್ರಿ, ಅದ್ರಲಿಂದ ಚಲೋ ಆಗೇತ್ರಿ. ಹೆಸರಿ? ನಮ್ಮ ಹೆಸರು ರೇಣುಕಾ ರೀ. ರೇಣುಕಾ. ಈ ಬಳಗಾನೂರಿಂದ ತಾಳಿಕೋಟಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? ಬಳಗಾನೂರಿಂದ 8 ಕಿಲೋಮೀಟರ್. 8 ಕಿಲೋಮೀಟರ್ ನಡೆದ ಬರ್ತೀರಿ? ನಡ್ದೇ ಹೋಗ್ತೀವ್ರಿ. ಅಂದ್ರ ಹೋಗಾಗಿಲ್ರಿ, ಬರು ಹೊತ್ನ್ಯಾಗ ಬಸ್ಸಿಗೆ ಬರ್ತೀವ್ರಿ, ಹೋಗು ಹೊತ್ನ್ಯಾಗ ಇಷ್ಟ ನಡ್ಕೋತ ಹೋಗ್ತೀವಿ. ಅಲ್ಲ, ಈ ಸಲ ಜಾತ್ರೆ ನಿಮ್ಗೆ ಹೆಂಗ್ ವಿಶೇಷ ಅನ್ಸ್ಲಿಕ್ಕೆ? ಹೆಂಗ ನಡ್ಲಿಕತ್ತದ ಜಾತ್ರೆ ಇದು? ಈ ವರ್ಷನ್ಕಿಂತ ಈ ವರ್ಷ ಜಾಸ್ತಿ ಚಲೋ ನಡೆಯಕತ್ತೈತಿ. ಹ್ಞೂನ್ರಿ. ಈ ಸಲ ಏನ್ ಬೇಡ್ಕೊಂಡು ಹೊಂಟಿದ್ರಿ? ದೇವ್ರ ಮ್ಯಾಗ ಭಕ್ತಿ ಇಟ್ಟು ಹೊಂಟಿವ್ರಿ. ಚಲೋದಾಗೈತಿ ಅಂತ ಎಲ್ಲಾರು ಬಳಗಾನೂರದವ್ರದ್ರಿ? ಎಲ್ಲಾ ಬಳಗಾನೂರರೇ ಇದೀವಿ. ಅದ ನಿಮ್ಮ ಹೆಸರು? ನಮ್ಮ ಹೆಸರು ರೇಣುಕಾ ರಾಜಕುಮಾರ ಹಂದಿಗ್ನೂರ, ಬಳಗಾನೂರು. ಜಾತ್ರೆಗೆ ಪ್ರತಿ ವರ್ಷ ಹೋಗ್ತಾ ಇದ್ದಾರೆ? ಹಾ ಸರ್, ಪ್ರತಿ ವರ್ಷ ನಡ್ಕೊಂಡು ನಮ್ಮೂರಿಂದ ಸಿಕ್ಕಾಪಟ್ಟೆ ಜನ ನಡ್ಕೊಂತ ಬರ್ತಾರೆ ಸರ್. ಹಾ, ಪ್ರತಿ ವರ್ಷ ಏನು ಒಂದು ನಿಮ್ಗ ಅನ್ಸ್ತದ? ಏನ್ ಸಂಕಲ್ಪ ಇಟ್ಕೊಂಡು ಹೋಗ್ತಿರೋ ಏನು? ನಮ್ಮ ಏನ್ ಈಡೇರಿಕೆ ಆಸೆ ಇರ್ತಾವಲ್ಲ, ಅವ್ನ ಹೋಗಿ ಬರ್ಕೊಂತೀವಿ. ಒಂದ್ ತೃಪ್ತಿ ನಮ್ಗೂ ರೀ, ನಡ್ಕೊಂತ ಹೋಗೋದಿಲ್ಲ ಅಂತ. ಯಾವ ಊರಿಗೆ ಹೊಂಟ್ರಿ? ಎಲ್ಲಿಂದ ಬಂದಿರಿ? ಮಿಣಜಿಗಿಂದ ತಾಳಿಕೋಟೆ ಮಠ. ಎಷ್ಟು ಕಿಲೋಮೀಟರ್ ಆಗ್ತದ್ರಿ? 5 ಕಿಲೋಮೀಟರ್ ಆಗ್ತದೆ. ತಮ್ಮ ಹೆಸರು? ಚಂದ್ರಶೇಖರ್ ರಾಮೋಳಿಗೆ ಅಂತ ಹೇಳಿ. ಚಂದ್ರಶೇಖರ್. ಪ್ರತಿ ವರ್ಷ ಹೋಗ್ತೀರಿ? ಹಾ ಸರ್. ನಿಮ್ಮೂರ್ಲಿಂದ ತುಂಬಾ ಜನ ಹೋಗ್ತಾರೆ? ಹಾ, ತುಂಬಾ ಜನ. ಸುತ್ತಮುತ್ತ ಹಳ್ಳಿ ಜನ ಎಲ್ಲಾ ಬರ್ತಾರೆ. ಏನ್ ಸುತ್ತ ಹಳ್ಳಿಯಿಂದ ಎಲ್ಲಾ ಮಂದಿನೂ ಬರ್ತಾರೆ. ಪಾದಯಾತ್ರೆನೇ ಮಾಡ್ತಾರೆ. ಎಷ್ಟು ದಿನ ನಡೀತದ್ರಿ ಜಾತ್ರೆ? ಜಾತ್ರೆ 5 ದಿನ ನಡೀತದ ಸರ್. ಈಗ 9 ದಿವಸ ಮಧ್ಯ ಭಜನೆ ಇರ್ತದ ಸರ್. 9 ದಿನ ಭಜನೆ ದಿನಾನು ನಡ್ಕೊಂತ ಹೋಗ್ತದೆ ಸರ್. ಹಾ ಸರ್. ಐ ಆಮ್ ಟಾಕಿಂಗ್ ಅಬೌಟ್ 1834, 1838. ಸುಮಾರು 200 ವರ್ಷಗಳ ಹಿಂದಿನ ಕತಿ. ಖಾಸ್ಕತಪ್ಪನ ದೂರದೃಷ್ಟಿ ಎಷ್ಟು ದೊಡ್ಡದಿತ್ತು ಅಂದ್ರೆ ಎಲ್ಲಾ ಬಳಗ ಕಟ್ಕೊಂಡು ಪಂಡ್ರಾಪುರಕ್ಕೆ ಹೋಗು ನಡಿ ಅಂತ. ಪಂಡ್ರಾಪುರಕ್ಕೆ ಖಾಸ್ಕತರು ಭಕ್ತರನ್ನ ಕರ್ಕೊಂಡು ಹೋಗ್ತಾರ ನಡ್ಕೊಂತ. ಏನ್ ನಮ್ಮ ಕಾರ್ ಅದಾವ, AC ಹಚ್ಕೊಂಡು ಆರಾಮ್ ಹೋಗ್ತಿವಿ. ನಡ್ಕೊಂತ ಖಾಸ್ಕತರು ಹೋಗ್ತಾರ. ಅವಾಗ ಖಾಸ್ಕತರಿಗೆ 30ರಿಂದ 28 ವಯಸ್ಸು ಅಷ್ಟೇ. ಆ ವಯಸ್ಸಿನೊಳಗೆ ನಾನು ಭಕ್ತರಿಗೆ ನೋವಾಗಬಾರ್ದಲ್ಲ ಅಂತ ಅಲ್ಲಿ ಒಂದು ಮೊಸರು ಗಡಿಗೆ ಹೊಡೆಯೋ ಪದ್ಧತಿ ಇರ್ತೈತಿ. ಅದನ್ನ ಖಾಸ್ಕತರು ಭಕ್ತರು ನೋಡ್ತಾರ. ಅದನ್ನ ಭಕ್ತರಿಗೆ ಏನ್ ಅನಿಸ್ತದ, ಯಪ್ಪ ವರ್ಷ ಬರ್ಬೇಕು ನಾವು ಪಂಡ್ರಾಪುರಕ್ಕ, ಯಾಕ ಮೊಸರು ಗಡಿಗೆ ನೋಡಾಕ. ಖಾಸ್ಕತರು ಅಲ್ಲಿ ಕುಂತು ಆ ಭಕ್ತರ ಪಾದ ನೋಡ್ತಾರ. ಬರಿಗಾಲಲ್ಲೇ ನಡ್ಕೊಂಡು ಹೋಗಿರ್ತಾವಲ್ಲ, ಕೆಲವೊಬ್ರದ್ದು ರಕ್ತ ಬಂದಿರ್ತದ, ಕೆಲವೊಬ್ಬರಿಗೆ ನೋವಾಗಿರ್ತದ. ಇದನ್ನ ಗಮನಿಸಿದ ಖಾಸ್ಕತಪ್ಪ ಅಂತಾನ, ನೀವು ಒಟ್ಟ ಮೊಸರು ಗಡಿಗಿನ ಪಂಡ್ರಾಪುರಕ್ಕೆ ನೋಡೋದು ಬೇಡ, ಮೊಸರು ಗಡಿಗೆನೇ ಒಯ್ದು ನಾವು ತಾಳಿಕೋಟಾಗ ಮಾಡೋಣ ಅಂತ ಮೊಸರು ಗಡಿಗೆ ಪದ್ಧತಿಯನ್ನು ತರ್ತಾರೆ. ಮುಸರು ಗಡಿಗೆ ಒಡೆಯುವ ಅಥವಾ ಗೋಪಾಲ ಕಾವಲಿ ಕಾರ್ಯಕ್ರಮ ಭಕ್ತಿಭಾವದಿಂದ ಜರುಗಿತು.
ಐತಿಹಾಸಿಕ ಪರಂಪರೆಯುಳ್ಳ ಜನಪದೀಯ ಸಂಸ್ಕೃತಿಯ ಪ್ರತೀಕವಾಗಿರುವ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಪ್ರಾತಃಕಾಲ 5 ಗಂಟೆಗೆ ಶ್ರೀಮಠದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗದೇವರು ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಸಾವಿರಾರು ಭಕ್ತರು ಈ ಮಂಗಳಕರ ದರ್ಶನ ಪಡೆದರು. ತಾಳಿಕೋಟಿ ಪಟ್ಟಣ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಗೋಪಾಲ ಕಾವಲಿಯ ದೃಶ್ಯವನ್ನು ಕಣ್ತುಂಬಿ ನೋಡಿದರು. ಭಕ್ತಿಸಾಗರದಲ್ಲಿ ಮುಳುಗಿ ದೇವರ ನಾಮಸ್ಮರಣೆ ಮಾಡುತ್ತಾ ಸಂತಸಗೊಂಡರು. ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು. ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಈ ಜಾತ್ರಾ ಮಹೋತ್ಸವವು ತಾಳಿಕೋಟಿ ಹಾಗೂ ಸುತ್ತಮುತ್ತಿನ ಪ್ರದೇಶಗಳಲ್ಲಿ ಧಾರ್ಮಿಕ ಚೈತನ್ಯವನ್ನು ಮೂಡಿಸಿದೆ. ವರದಿ ಸಂಗನಗೌಡ ಗಬಸಾವಳಗಿ, SCNTV ನ್ಯೂಸ್, ತಾಳಿಕೋಟಿ.